ಖಂಡಿತವಾಗ್ಲೂ ನಿರ್ದೇಶಕ ಪುಷಿಗಿಂತ ಆಡಿಯನ್ಸ್ಗಳು ಮೋಟಿವ್ ಸಿಗುತ್ತೆ ಆಡಿಯನ್ಸಿಗೆ ಸಿನಿಮಾ ನೋಡೋದಕ್ಕೆ. ಆ ವಿಷಯದಲ್ಲಿ ನಾನು ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೋತೀನಿ ಸರ್. ಒಂದು ಮೊಟ್ಟೆ ಕತೆ ಹಿಟ್ಟಾದಾಗ ಬಂದು ಮನೆ ಕರ್ಸ್ಬಿಟ್ಟು ಮಾತಾಡ್ತಾರೆ. ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಿಟ್ಟಾದಾಗ ಮನೆ ಕರೆದು ಮಕ್ಕಳನ್ನ ಮುದ್ದು ಮಾಡ್ತಾರೆ. ಎಸ್ ಸರ್ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಮನೆಗೆ ಕರೆದ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ದುನಿಯಾ ಹಿಟ್ಟಾದಾಗ ಫೈಟ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಮನೆಗೆ. ಆ ಥರದ್ದು ನಾನು ಇವಾಗ ನೋಡ್ತಾ ಇಲ್ಲ ಸರ್, ಖಂಡಿತವಾಗ್ಲೂ ನೋಡ್ತಾ ಇಲ್ಲ ಸರ್, ಯಾರಿಂದನೂ ನೋಡ್ತಾ ಇಲ್ಲ ಸರ್. ಇಂಡಸ್ಟ್ರಿ ಅಂದರೆ ಬರೀ ಸ್ಟಾರ್ಗಳಿಂದ ನಡೆಯಲ್ಲ ಸರ್. ಮಲಯಾಳಂ ಇಂಡಸ್ಟ್ರಿ ಬಗ್ಗೆ ಇಷ್ಟೊಂದು ಮಾತಾಡಿದ್ರಲ್ಲ, ಏನಕ್ಕೆ ಗೊತ್ತಾ, ನಿನ್ನೆ ಸೈಮನ್ ಫಿಲ್ಮ್ ಫೇರ್ ಆಯಿತು, ಮಮ್ಮೂಟಿ ಅವ್ರಿಗೆ ಅವಾರ್ಡ್ ಬಂತು. ಅವ್ರ ಜೊತೆ ಇದ್ದಿದ್ದ ಇನ್ನೂ ಒಂದಿಬ್ರು ನಾಮಿನೇಟ್ ಆದವ್ರನ್ನ ಅವರಿಗೂ ಸಲ್ಬೇಕಾಗಿದ್ದು ಅಂತ ಕರೆದ್ಬಿಟ್ಟು ಶೇರ್ ಮಾಡಿಕೊಂಡ್ರು. ಆ ಥರ ಇರಬೇಕಲ್ವ ಸರ್ ಇಂಡಸ್ಟ್ರಿ ಅಂದರೆ ಸರ್. ಒಂದು ಯಾರನ್ನೂ ಬ್ಲೇಮ್ ಮಾಡಲ್ಲ ನಾನು. ಇಂಡಸ್ಟ್ರಿಯಲ್ಲಿ ಸರ್ 300 ಅಂದರೆ ನೀವು ಹೇಳ್ತಿರಲ್ಲ, ವಾರಕ್ಕೆ 10 ಸಿನಿಮಾಗಳು ಬರುತ್ತೆ. ಅದು ಅವ್ರ ಸ್ಟಾರ್ಗಳು ತಪ್ಪಲ್ಲ, ಯಾರ್ದು ತಪ್ಪಲ್ಲ, ಇಂಡಸ್ಟ್ರಿ ತಪ್ಪು. ಅಂದರೆ ಕನ್ಸ್ಕೊಂಡು ಬರ್ತಾರೆ. ಅಂದರೆ ಒಂದು ಹಳ್ಳಿ ಇರುತ್ತೆ ಸರ್, ಒಂದು ಹಳ್ಳಿಯಲ್ಲಿ ಹೆಂಗಾಗಿದೆ ಕನ್ನಡ ಇಂಡಸ್ಟ್ರಿ ಅಂದರೆ, ಒಂದು ಹಳ್ಳಿಯಲ್ಲಿ ರೈತರು ಜಾಸ್ತಿ ಅಂದರೆ ಕೀಟನಾಶಕ ಸಿಂಪಡಣೆ ಮಾಡಿಕೊಂಡು ಮಾರ್ಕೆಟಿಗೆ ಹಾಕ್ತಾ ಇರ್ತಾರೆ. ಜಾಸ್ತಿ ಫಸಲು ಬರುತ್ತೆ. ಒಂದು ದಿನ ತಗೋತಾರೆ, 2 ದಿನ ತಗೋತಾರೆ, 3ನೇ ದಿನ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಹಾಗೆ ಸರ್ ಆಗಿರೋದು ನಮ್ಮ ಇಂಡಸ್ಟ್ರಿ. ಅಂದರೆ ಕನ್ನಡ ಇಂಡಸ್ಟ್ರಿ ರಿಜೆಕ್ಷನ್ ಲೆವೆಲ್ಗೆ OTT ಆಗಲಿ, ಎಲ್ಲೂ ಸ್ಯಾಟಲೈಟ್ ತೊಗೊಳ್ಳಲ್ಲ, OTT ತಗೊಳ್ಳಲ್ಲ. ಅಂದರೆ ಸರ್ ಅದೇ 10 ಸಿನಿಮಾಗಳು ಕ್ವಾಲಿಟಿ ಇಲ್ದಿರೋ ಸಿನಿಮಾಗಳ ಮಧ್ಯೆ ಒಂದು ಕ್ವಾಲಿಟಿ ಇರೋ ಸಿನಿಮಾ ಬಂದರೆ ಮಧ್ಯದಲ್ಲಿ ಅದು 10ರಲ್ಲಿ ಒಂದೇ ಆಗುತ್ತೆ.